ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯದಾದ್ಯಂತ ರೈತರು ಪರದಾಟ ನಡೆಸ್ತಾ ಇದ್ದಾರೆ. ಅದಕ್ಕೆ ಗಡಿ ಜಿಲ್ಲೆ ಬೀದರ್ ಕೂಡ ಹೊರತಾಗಿಲ್ಲ. ಬೀದರ್ನಲ್ಲೂ ಕೂಡ ಏನು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ಪರದಾಟ ನಡೆಸ್ತಾ ಇರುವಂತದ್ದು. ಈಗ ಸದ್ಯ ನಾನು ಬೀದರ್ ತಾಲೂಕಿನ ಅನದೂರು ಗ್ರಾಮದಲ್ಲಿ ಇರುವಂತದ್ದು. ಅನದೂರು ಗ್ರಾಮದಲ್ಲಿ ಏನು ಅತಿ ಹೆಚ್ಚು ಕಬ್ಬನ್ನ ಬೆಳೆದಿದ್ದಾರೆ. ಕಬ್ಬು ಎಲ್ಲವೂ ಕೂಡ ಈಗಾಗಲೇ ಏನು ಯೂರಿಯಾ ಗೊಬ್ಬರ ಹಾಕದೇ ಇರೋ ಕಾರಣದಿಂದಾಗಿ ಕಂದು ಬನಕ್ತಿರ್ತಾ ಇದೆ. ಅಂದ್ರೆ ಎಲೆಗಳೆಲ್ಲವೂ ಕೂಡ ಒಣಗಿ ಉದುರ್ತಾ ಇರುವಂತದ್ದು. ಈಗಾಗಲೇ ಏನೋ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಏನೋ PKPS ಆಗಿರ್ಬೋದು, ಗೊಬ್ಬರ ಏನೋ ಫರ್ಟಿಲೈಸರ್ ಇದಕ್ಕೆಲ್ಲ ಹೋಗ್ತಾ ಇದ್ರೆ, ಆದ್ರೂ ಕೂಡ ಅವರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ ಕೇಳಿದ್ರು ಕೂಡ ಅವರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಎನ್ನುವಂತ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಏನೋ ಯೂರಿಯಾ ಗೊಬ್ಬರದ ಕುರಿತಾಗಿ ಅಲ್ಲಿ ಸಾಕಷ್ಟು PKPS ಅಧಿಕಾರಿಗಳಿಗೂ ಕೂಡ ಭೇಟಿ ಮಾಡಿದ್ರೆ, ಮತ್ತೆ ಕೃಷಿ ಅಧಿಕಾರಿಗಳು ಕೂಡ ಭೇಟಿ ಮಾಡಿದ್ರೆ, ಆದ್ರೆ ನಿಮಗೆ ಸಮರ್ಪಕವಾಗಿ ಪೂರೈಕೆ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಯೂರಿಯಾ ಗೊಬ್ಬರವನ್ನ ಸರಬರಾಜು ಮಾಡ್ತಾ ಇಲ್ಲ ಎನ್ನುವಂತ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಈ ಸಮಯದಲ್ಲಿ ಅಂದ್ರೆ ಕಬ್ಬಿಗೆ ಈ ಸಮಯದಲ್ಲಿ ಯೂರಿಯಾ ಗೊಬ್ಬರ ಒಂದು ಟಾನಿಕ್ ಇದ್ದಂತೆ. ಆ ಟಾನಿಕ್ ಅನ್ನು ಹಾಕಿದ್ರೆ ಅದು ಕಬ್ಬು ಏನೋ ಚೆನ್ನಾಗಿ ಬರುತ್ತೆ. ಈಗಿಲ್ಲ ಅಂದ್ರೆ ನಾವು DAP ಗೊಬ್ಬರವನ್ನ ಏನೋ ಅದನ್ನ ಬಿತ್ತನೆ ಮಾಡುವಂತ ಸಮಯದಲ್ಲಿ ಹಾಕಿರ್ತೀವಿ, ಅದು ಬಿತ್ತನೆಗೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಬೆಳೆ ಫಸಲು ಬರುವಂತ ಉತ್ತಮವಾಗಿ ಫಸಲು ಬರಬೇಕು ಅಂತ ಅಂದ್ರೆ ನಾವು ಯೂರಿಯಾ ಗೊಬ್ಬರವನ್ನ ಹಾಕ್ಲೇಬೇಕು. ಯೂರಿಯಾ ಗೊಬ್ಬರ ಹಾಕದೇ ಇದ್ರೆ ಆ ಒಂದು ಬೆಳೆ ಏನಿದೆ ಉತ್ತಮವಾಗಿ ಫಸಲು ಕೊಡಲ್ಲ, ಒಳ್ಳೆ ರೀತಿಯ ಒಂದು ಇಳುವರಿ ಬರಲ್ಲ ಎನ್ನುವಂತ ಮಾತನ್ನ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ನಾವು ಈ ಸಮಯದಲ್ಲಿ ಯೂರಿಯಾ ಗೊಬ್ಬರವನ್ನು ಹಾಕಿದ್ರೆ ಈಗಾಗಲೇ ಏನೋ ಕಬ್ಬು ಏನಿದೆ ಒಂದು 5 ರಿಂದ 6 ಫುಟ್ ಬರಬೇಕಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಏನಾದ್ರೆ 2 ರಿಂದ 3 ಫುಟ್ ಅಷ್ಟೇ ಇರುವಂತದ್ದು. ಈಗಾಗಲೇ ನಾವು 2 ಕಟ್ಟನ್ನ ಕಟ್ತಾ ಇದ್ದೀವಿ. ಆದ್ರೆ ಈಗ ಸದ್ಯಕ್ಕೆ ಏನಾಗಿದೆ, ಬೆಳೆ ಸರಿಯಾಗಿ ಬಾರದೇ ಇರೋ ಯೂರಿಯಾ ಗೊಬ್ಬರ ಹಾಕದೇ ಇರೋ ಕಾರಣಕ್ಕಾಗಿ ಬೆಳವಣಿಗೆ ಕೂಡ ಕುಂಠಿತ ಆಗಿರುವಂತದ್ದು. ಜೊತೆಗೆ ಏನಾದ್ರೂ ಕಾಂಡ ಏನಿದೆ ಎಲ್ಲವೂ ಕೂಡ ದಪ್ಪಾಗಿಲ್ಲ, ಅಂದ್ರೆ ದಷ್ಟಪುಷ್ಟವಾಗಿರ್ತಿತ್ತು. ಆದ್ರೆ ಇವೆಲ್ಲ ತೆಳ್ಳಗಿರುವಂತದ್ದು. ಹೀಗಾಗಿ ಎಲೆಗಳು ಕೂಡ ಒಣಗ್ತಾ ಇದಾವೆ ಅನ್ನುವಂತ ಮಾತನ್ನ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ಒಂದು ಗ್ರಾಮದಲ್ಲಿ ಇಲ್ಲಿ ರೈತರು ಕೂಡ ಇದ್ದಾರೆ. ರೈತರನ್ನು ಕೂಡ ನಾವು ಮಾತಾಡ್ಸೋಣ. ಈಗಾಗಲೇ ಬೀಜದ ಕುರಿತಾಗಿ ಏನೋ ಯೂರಿಯಾ ಗೊಬ್ಬರಕ್ಕೆ ಪರದಾಟ ನಡೆಸಿ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈಗಾಗಲೇ ಪರದಾಟ ನಡೆಸಿ ಯೂರಿಯಾ ಗೊಬ್ಬರಕ್ಕಾಗಿ PKPS ಸುತ್ತಾಡಿದ್ರು ಕೂಡ ಅವ್ರಿಗೆ ಏನೋ ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ. ಹೀಗಾಗಿ ರೈತರು ಇದ್ದಾರೆ, ರೈತರನ್ನೇ ಮಾತಾಡ್ಸೋಣ. ಯಜಮಾನ್ರೆ, ನೀವು ಯೂರಿಯಾ ಗೊಬ್ಬರಕ್ಕಾಗಿ ಎಲ್ಲೆಲ್ಲಿ ಹೋಗಿದ್ರೆ ನಿಮ್ಗೆ ಸಿಗ್ತಾ ಇದೆಯಾ ಅಥವಾ ಇಲ್ವಾ ಬೀದರಲ್ಲಿ ಅಂತ? ಬೀದರ್ದಾಗ ಗೊಬ್ಬರ ಸಿಗಲ್ದ ಅಂತೇಳಿ ಇಲ್ಲ ಸರ್, ಸಿಗ್ಲತ್ತದ. ಅದ್ರ ಸರಿ ನಾವು ಯೂರಿಯಾ ಗೊಬ್ಬರ ಒಂದ್ ತಗೊಂಡೇವ್ ಅಂದ್ರೆ ಅದ್ರ ಸರಿ ನೀವು DAP ತಗೋರಿ, ದಚ್ಚ ಬೀಜ ತಗೋರಿ ಅಂತ ಲಿಂಕ್ ಹಚ್ಚಿ ಕೊಡ್ಲತ್ತಾರ. ಅದ್ರ ಸಲುವಾಗಿ ಈಗ ನಂಬಲ್ಲಿ ಈಗ ಈ ಎಳಕ ನಮ್ಮಲ್ಲಿ ರೈತರ ಬಲ್ಲಿ ಹಣನೂ ಅಷ್ಟು ಇರ್ಬೇಕಲ್ಲ. 1200 ರೂಪಾಯಿ ಕಾಂಪ್ಲೆಕ್ಸ್ ಗೊಬ್ಬರ ಆಗದ, 300 ರೂಪಾಯಿ ಯೂರಿಯಾಕದ. ಅದ್ರ 400 ರೂಪಾಯಿ ಯೂರಿಯಾ ತಗೊಂಡು ನಮಗೆ ಅದು ಒಂದು ಕಾಂಪ್ಲೆಕ್ಸ್ ಕೊಡ್ಲತ್ತಾರ. ಇದು ಹಾಕ್ಬೇಕಾದ್ರೆ ನಮ್ಗೆಲ್ಲ ಹಣ ಬೇಕಲ್ಲ ಅಷ್ಟೆಲ್ಲ. ಈಗೆಲ್ಲ ಈಗ ಇದ್ದಿಂದೆಲ್ಲ ಹಣ ಎಲ್ಲ ನಾವೆಲ್ಲ ಲಾಗೋಡಿ ಮಾಡಿ ಎಲ್ಲ ಖರ್ಚು ಮಾಡಿದೆವು. ಈಗ ಮುಂದೆ ಲಾಗೋಡಿ ಹಾಕ್ರಿ ಅಂದ್ರೆ ಅಷ್ಟು ಹಣ ಇಲ್ಲ. ನಮ್ಮ ಸೊಸೈಟಿ ಮುಖಾಂತರ ಗೊಬ್ಬರ ಬಂದ್ರೆ 300 ರೂಪಾಯಿಗೆ ನಮ್ಗೆ ಗೊಬ್ಬರ ಸಿಗ್ತಿತ್ತು. ಅದು ಈ ಯೂರಿಯಾ ಗೊಬ್ಬರ ನಾವು ಯೂಸ್ ಮಾಡೋಂಥ ಟೈಮ್ ಅದ ಈಗ. ಅದು ಅಂಥದ್ರಲ್ಲಿ ಈಗ ನಾವು ಯೂರಿಯಾ ಗೊಬ್ಬರ ಕೊಡಲ್ಲ ಹೊಂಟಾರ. ಅದು ನ್ಯಾನೋ ಯೂರಿಯಾ ಹೊಡ್ರಿ ಅಂತಾರೆ. ನ್ಯಾನೋ ಯೂರಿಯಾ ಈ ಕಬ್ಬಿಗೆ ಹೆಂಗೆ ಹೊಡಿಬೇಕು ಸರ್? ಅದು ಹೊಡಿಬೇಕಾದ್ರೆ ಈಗ ನಾವು 1 ಎಕರ್ಗೆ 2000 ರೂಪಾಯಿ ಮೇಲೆ ಖರ್ಚು ಬರ್ತದೆ. ಅದು ಆದ್ರೆ 2 ಚೀಲ ಯೂರಿಯಾ ನಾವು ಯೂಸ್ ಮಾಡಿದೆ ಅಂದ್ರೆ 1 ಎಕರ್ಗೆ ಯೂಸ್ ಮಾಡ್ಕೋತೇವೆ ನಾವು. 600 ರೂಪಾಯಿದಾಗ ನಾವು ಯೂರಿಯಾ ಗೊಬ್ಬರಲಿಂದ ಮಾಡ್ತೇವೆ. ಅದ್ರ ನ್ಯಾನೋ ಯೂರಿಯಾಲಿಂದ ನಮಗೆ ಹೆಚ್ಚಿಗೆ ಖರ್ಚು ಬರ್ತದೆ. ಅದ್ರ ಸಲುವಾಗಿ ಏನೇ ಮಾಡಲಿ ಸರ್ಕಾರದವರು ನಮ್ಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡ್ಬೇಕಂತ ಕಳಕಳಿ ಮನವಿ ಮಾಡಿಕೊಂಡು ಈಗ ನೀವು ಪತ್ರಿಕಾಗೋಷ್ಠಿ TV ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಸರ್. ನಾವು ಇನ್ನೋರು ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರಿ, ಈಗಾಗಲೇ ಗೊಬ್ಬರಕ್ಕಾಗಿ ನೀವು ಎಲ್ಲ ಓಡಾಡಿದ್ರಿ. ಗೊಬ್ಬರ ಎಲ್ಲಿಂದ ಸರಬರಾಜು ಆಗ್ತಾ ಇದೆ? ಬೀದರ್ನಲ್ಲಿ ಏನು PKPS ಗೊಬ್ಬರ ಸಿಗಲ್ಲ, ಬೇರೆ ಕಡೆಯಿಂದ ಕಾಳಸಂತೆಯಲ್ಲಿ ಸಿಗುತ್ತೆ ಅಂತಲ್ಲ ಮಾರ್ಕೆಟ್ಗಳಲ್ಲಿ, ಅದಂಗೆ ಸಿಗುತ್ತೆ? ಕಾಳಸಂತೆಯಲ್ಲಿ ಸಿಗುತ್ತದೆ. ಅದಕ್ಕೆ ಒಂದು ಯೂರಿಯಾ ಚೀಲಕ್ಕೆ ಅಂದ್ರೆ ಮತ್ತೊಂದು ಏನದಲ್ಲ ಕಾಂಪ್ಲೆಕ್ಸ್ ಏನದಲ್ಲ ಲಿಂಕ್ ಹಚ್ಚಿ ಅಂದ್ರೆ ಅದು 1500 1400 ಒಂದು ಕಾಂಪ್ಲೆಕ್ಸ್ ಗೊಬ್ಬರ DAP ಆಗಲಿ 10-26 ಆಗಲಿ ಅದು ಪ್ರತಿಯೊಂದು ಏನದ ಒಂದಕ್ಕೆ ಏನದಲ್ಲ ಒಂದು ಲಿಂಕ್ ಹಚ್ಚಿ ಅಂದಾಗ ಕೊಡ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಏನದಲ್ಲ ಒಣ ಯೂರಿಯಾನೇ ಬೇಕು ಅಂತಂದ್ರೆ 400 450 ಮತ್ತು ನಾವು ತರ್ಲಕ್ಕೆ ಟ್ರಾನ್ಸ್ಪೋರ್ಟ್ 50 ಅಂದ್ರೆ 500 ರೂಪಾಯಿ ಬೀಳತ್ತು. ಇದು ರೈತನ ಪರಿಸ್ಥಿತಿ ಹಿಂಗದ. ಈ ಥರ ಇದ್ಮೇಲೆ ಅಂದ್ರೆ ರೈತ ಹೆಂಗೆ ಏನದಲ್ಲ ಮುಂದೆ ಏನದಲ್ಲ ಅವ್ನ ಬದುಕು ಹೆಂಗಾಯ್ತದ, ಏನು ಸುದ್ದಿ ಇದೆ ಎಲ್ಲ ಒಂದು ಅಂದಲ್ಲ ಭಾಳ ಸಂಕಷ್ಟ ಪರಿಸ್ಥಿತಿ ಇದೆಯಾ ರೈತರದು ಅಂತೇಳಿ ನಂದು ಒಂದು ಏನದಲ್ಲ. PKPSದಾಗ ಎಷ್ಟಕ್ಕೆ ಸಿಗ್ತಾ ಇತ್ತು ಮತ್ತು ಈಗ ಮಾರ್ಕೆಟ್ದಾಗ ಎಷ್ಟಕ್ಕೆ ಸಿಗ್ತಾ ಇತ್ತು ಗೊಬ್ಬರ? PKPSದಾಗ 282 300 ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ಅಂದ ಒಂದು ಕಡೆ ಬೇರೆ ಕಡೆಯಿಂದ ತಂದ್ರೆ 300 ರೂಪಾಯಿ ಸಿಗೋದು. ಈಗ ಮಾರ್ಕೆಟ್ನಲ್ಲಿ ಅಂದ 400 400 450 ಒಂದು ಚೀಲ ಗೊಬ್ಬರ ಬೇಕಂದ್ರೆ ಅಂದಲ್ಲಿ ಹೇಳ್ತಾ ಇದ್ದಾರೆ ಅವರು. ಬೇರೆ ಕಡೆಯಿಂದ ಅಂದಲ್ಲ ಆಂಧ್ರ ತೆಲಂಗಾಣ ಬಾರ್ಡರ್ ನಿಂತಂದ್ರೆ ಅದೂ 400 ರೂಪಾಯಿ ಬೀಳತ್ತು. ಆ 400 ಲೆಕ್ಕ ಇವ್ರು ಹೇಳತ್ತರು. ಇಲ್ಲ ಅಂದ್ರೆ ನೀವು ಒಣ ಒಂದು ಯೂರಿಯಾನೇ ಅಂದ್ರೆ 300 ರೂಪಾಯಿ ಕೊಡ್ತೀವಿ. ಒಂದು ಏನದಲ್ಲದೆ DAP ವೈರಿ ಇಲ್ಲ ಅವ್ರ ಬಲ್ಲಿ ಯಾವ್ದಾರ ಒಂದು ಹಳೆ ಸ್ಟಾಕ್ ಇದ್ದು ಗೊಬ್ಬರಿಂದಲ್ಲ ಅದಕ್ಕೆ ಲಿಂಕ್ ಹಚ್ಚಿಂದ ಕೊಡ್ತಾ ಇದ್ಮೇಲೆ ಇದು ಹೆಂಗೆ ತರಬೇಕು? ಅದಕ್ಕೆ ಬೇಕಲ್ಲ ದುಡ್ಡು ರೈತರ ಬಲ್ಲಿ. ಆ ಪರಿಸ್ಥಿತಿ ಅದ ರೈತರದಿಂದ, ಗಂಭೀರ ಪರಿಸ್ಥಿತಿ ಅದ. ಇದಕ್ಕೆ ಸರ್ಕಾರ ಎಚ್ಚೆತ್ತಿ ಇವ್ರೇನ ಎಲ್ಲ ಕಾಳು ಸಂತ್ಯದಿಂದಲೇ ಕದ್ದಿ ಇಕ್ಕಿನ ಗೊಬ್ಬರಗಳಿಗೆ ಏನದಲ್ಲ ಅಧಿಕಾರಿಗಳಿಗೆ ಏನದಲ್ಲ ಖಡಕ್ ಎಚ್ಚರಿಕೆ ಕೊಟ್ಟು ಅವ್ರು ಏನದಲ್ಲ ಗೊಬ್ಬರ ಎಲ್ಲೆಲ್ಲಿ ಇಕ್ಕ್ಯಾರ ಎಲ್ಲೆಲ್ಲಿ ಇಲ್ಲ ಗೊಬ್ಬರ ಅದ ಇಲ್ಲ ಅಂತಿಲ್ಲ, ಗೊಬ್ಬರ ಅದ ಖರೆ ಅಂದ್ರೆ ಇವ್ರು ಏನದ ಕದ್ದಿ ಏನದಲ್ಲ ಮಾರ್ಕೊಂಬೋದಕ್ಕೆ. ಈಗ ಅಂದ್ರೆ ಈಗ ಎಲ್ಲ ಪ್ರತಿಯೊಂದು ಬೆಳೆಗೆ
ಹೆಸರಿಗಾಗಲಿ, ಉದ್ದಿಗಾಗಲಿ, ತೊಗರಿಗಾಗಲಿ, ಕಳವಿಗಾಗಲಿ, ಎಳ್ಳಿಗಾಗಲಿ ಪ್ರತಿಯೊಂದು ಬೆಳೆಗೆ ಅಂದ್ರೆ ಯೂರಿಯಾ ಬೇಕು. ಯೂರಿಯಾ ಏನದಲ್ಲ ಒಂದೇ ಲಿಂಕ್ ಹಚ್ಚಿ ಅಂದಲ್ಲಿ ಇದು ಮಾಡಿ ರೈತರಿಗೆ ಅಂದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಏನೇನ್ ಕೊಡ್ತಾರೆ ಯೂರಿಯಾ ತಗೋಬೇಕಂತ ಹೋದ್ರೆ ಲಿಂಕ್ ಮಾಡ್ಕೊಡ್ತಾರೆ ಅಂದ್ರೆ 10-26 ತಗೋರಿ ಅಂತಾರ, 17-17 ತಗೋರಿ ಅಂತಾರ, ಇಲ್ಲ DAP ತಗೋರಿ ಅಂತಾರ, ಇಲ್ಲೋದ್ರೆ ಅಂದ್ರೆ ಸಾವಯವ ಗೊಬ್ಬರ ಸ್ವಲ್ಪ ಬಂದಿನು, ಇಲ್ಲ ಅವ್ವರ್ ಅಂದ್ರೆ ಅವು 1000-1200 ಆ ಗೊಬ್ಬರಗಳು ತಗೋರಿ ಅಂತ. ಅಂದ್ರೆ ಗೊಬ್ಬರ ನಿಮ್ಗೆ ಯೂಸ್ ಇಲ್ಲ. ಈಗ ಯೂಸ್ ಆಗಲ್ಲ, ಅವು ಹಾಕಳಕ್ ನಾವು ಹಾಕೋದು 10-26 ಆಗಲಿ 12-32 ಆಗಲಿ ಏದೇ ಗೊಬ್ಬರ ಏನದಲ್ಲ ನಾವು ಬಿತ್ತ ವೇಳಕ್ಕೆ ಅಂದಲ್ಲಿ ಬಿತ್ತ ವೇಳಕ ಕಬ್ಬು ನಾಟಿ ಮಾಡೋ ವೇಳಕ್ಕೆ ಹಾಕ್ತಿವಿ. ಈಗ ಅದು ಯೂಸ್ ಆಗಂಗಿಲ್ಲ. ಈಗ ಯೂರಿಯಾ ಒಂದೇ ಯೂಸ್ ಆಯ್ತದ. ಯೂರಿಯಾ ಸರಿ ಮತ್ತೊಂದು ಯಾವ್ದಾರ ಅಂತಂದ್ರೆ ಈಗ ಯೂಸ್ ಆಗಂಗಿಲ್ಲ. ಅವೆಲ್ಲ ಏನಂದ್ರೆ 1000 ಮ್ಯಾಗಿನ ಗೊಬ್ಬರಗಳು ತಂದು ಎಲ್ಲಿಂದ ತರಬೇಕು ರೈತ? ಈ ಪರಿಸ್ಥಿತಿ ಅದ. ಹಿಂಗೆ ರೈತರು ಹೊರೆ ಆಗದ, ಇವರೆಲ್ಲ ಹೊರೆ ಮಾಡೋದ ಪರಿಸ್ಥಿತಿನೇ ಅದ ಅಂತ ಹೇಳ್ರಿ ಈಗ ರೈತರು. ಇದಿಷ್ಟು ಏನೋ ಈ ಒಂದು ಗ್ರಾಮಸ್ಥರ ಮಾತು. ಏನೋ ರೈತರು ಹೇಳ್ತಿರೋದು ಏನಂತಂದ್ರೆ ಈಗಾಗಲೇ ಗೊಬ್ಬರಕ್ಕಾಗಿ ನಾವು ಸಾಕಷ್ಟು ಪರದಾಟ ನಡೆಸ್ತಾ ಇದೀವಿ, ಆದ್ರೂ ಕೂಡ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ. ಆದ್ರೆ PKPS ನಲ್ಲಿ ಸಿಗದೆ ಇರೋ ಗೊಬ್ಬರ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ನಾವು 400ರಿಂದ 500ವರೆಗೂ ನಾವು ಗೊಬ್ಬರವನ್ನ ಒಂದು ಪ್ಯಾಕೆಟ್ ತೊಗೊಂಡ್ಬರ್ಬೇಕಾಗುತ್ತೆ. ಆದ್ರೆ PKPS ನಲ್ಲಿ 265 ರೂಪಾಯಿಂದ 300 ರೂಪಾಯಿ ಒಳಗೆ ನಮಗೆ ಗೊಬ್ಬರ ಸಿಗುತ್ತೆ. ಹಾಗಾಗಿ ಸರ್ಕಾರ ಏನಿದೆ ರೈತರ ಬಗ್ಗೆ ಗಮನ ಹರಿಸಿ ಮುತುವರ್ಜಿ ವಹಿಸಿಕೊಂಡು ಯೂರಿಯಾ ಗೊಬ್ಬರ ಸರಬರಾಜು ಮಾಡುವಂತ ಕೆಲಸ ಮಾಡಬೇಕು ಎನ್ನುವಂತ ಮಾತನ್ನ ನ್ಯೂಸ್ ಫಸ್ಟ್ ಮೂಲಕ ಹೇಳ್ತಾ ಇರುವಂತದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.